ನಮಸ್ಕಾರಗಳು. 10ನೇ ತರಗತಿ ಗಣಿತ ಅಧ್ಯಾಯ 2 ತ್ರಿಭುಜಗಳು ಪಾಠ. ತ್ರಿಭುಜಗಳು ಪಾಠದಲ್ಲಿ ಮುಖ್ಯವಾಗಿ ನಾವು ಮೊದಲಿಗೆ ತ್ರಿಭುಜ ಎಂದರೇನು ಎಂಬುದನ್ನು ನೋಡೋಣ. ಹಾಗಾದರೆ ತ್ರಿಭುಜ ಎಂದರೇನು? ತ್ರಿಭುಜ ಎಂದರೆ ಇದು ಒಂದು ಬಹುಭುಜಾಕೃತಿಯಾಗಿದ್ದು, ತ್ರಿಭುಜ ಕೂಡ ಒಂದು ಬಹುಭುಜಾಕೃತಿಯಾಗಿದೆ. ಬಹುಭುಜಾಕೃತಿಯಾಗಿದ್ದು 3 ಬಾಹುಗಳು ಮತ್ತು 3 ಶೃಂಗಗಳಿಂದ ಕೂಡಿರುವ ಆಕೃತಿಯೇ ತ್ರಿಭುಜ. ಅಂದರೆ ತ್ರಿಭುಜದಲ್ಲಿ ಮುಖ್ಯವಾಗಿ ನಾವು ತ್ರಿಭುಜ ಕೂಡ ಒಂದು ಬಹುಭುಜಾಕೃತಿ ಎಂದು ಹೇಳುತ್ತೇವೆ. ಹಾಗೆಯೇ ಅದರಲ್ಲಿ 3 ಬಾಹುಗಳಿದ್ದು ಹಾಗೂ 3 ಶೃಂಗಗಳಿಂದ ಕೂಡಿರುವಂತಹ ಆಕೃತಿಯನ್ನು ನಾವು ತ್ರಿಭುಜ ಎಂದು ಕರೆಯುತ್ತೇವೆ. 1 ಬಾಹು, 2 ಬಾಹು, 3 ಬಾಹು, ಈ ರೀತಿಯ 3 ಬಾಹುಗಳು ಮತ್ತು 3 ಶೃಂಗಗಳು. ಈ ಬಿಂದುಗಳನ್ನು ಶೃಂಗಗಳೆಂದು ಕರೆಯುತ್ತೇವೆ. ಈ 3 ಬಾಹುಗಳು ಮತ್ತು 3 ಶೃಂಗಗಳಿಂದ ಕೂಡಿರುವಂತಹ ಆಕೃತಿಯೇ ತ್ರಿಭುಜ. ಈ ಬಿಂದುಗಳನ್ನು ಶೃಂಗ ಅಥವಾ ಬಿಂದು ಎಂದು ಕರೆಯುತ್ತೇವೆ ಹಾಗೂ ಇವು ಬಾಹುಗಳು. ಹಾಗೆಯೇ ತ್ರಿಭುಜದ ಬಾಹುಗಳಿಂದ ಉಂಟಾಗುವಂತಹ ಕೋನ ಅಂದರೆ ಇವುಗಳನ್ನು ಕೋನ ಎಂದು ಕರೆಯುತ್ತೇವೆ. 2 ಬಾಹುಗಳಿಂದ ಉಂಟಾಗುತ್ತವೆ. ಹಾಗೆಯೇ ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ. ಹಾಗೆಯೇ ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಕೋನದ ಮೊತ್ತ ಪ್ರತಿ ಕೋನವು 60 ಡಿಗ್ರಿ ಇರುತ್ತದೆ. ಈಗ ಸಮರೂಪ ಆಕೃತಿಗಳನ್ನು ನೋಡೋಣ. ಸಮರೂಪ ಆಕೃತಿಗಳು ಎಂದರೇನು? ಸಮರೂಪ ಆಕೃತಿಗಳು ಎಂದ ತಕ್ಷಣ ನಮಗೆ ಕೇವಲ ತ್ರಿಭುಜ ಒಂದೇ ಅಲ್ಲ, ಎಲ್ಲ ರೀತಿಯ ಆಕೃತಿಗಳು ನೆನಪಾಗುತ್ತವೆ. ತ್ರಿಭುಜ, ಚೌಕ, ಆಯತ, ವೃತ್ತ, ತ್ರಾಪಿಜ್ಯ, ಈ ರೀತಿಯಾಗಿ ಎಲ್ಲ ರೀತಿಯ ಆಕೃತಿಗಳು ನೆನಪಾಗುತ್ತವೆ. ಈಗ ಸಮರೂಪ ಆಕೃತಿ ಎಂದರೆ ಎಲ್ಲ. ಹಾಗೆಯೇ ಸಮರೂಪ ಆಕೃತಿ ಎಂದರೇನು? ಸಮರೂಪ ಎಂದರೆ ಒಂದೇ ಆಕಾರವಿರುವ ಆಕೃತಿಗಳಿಗೆ ಸಮರೂಪ ಆಕೃತಿಗಳು ಎಂದು ಕರೆಯುತ್ತೇವೆ. ಈ ಸಮರೂಪ ಆಕೃತಿಗಳಲ್ಲಿ ಮುಖ್ಯವಾಗಿ ಅವು ಒಂದೇ ಆಕಾರವಿರಬೇಕು, ಆದರೆ ಅವುಗಳು ಒಂದೇ ಗಾತ್ರ ಇರಬೇಕು ಎಂದು ಇರುವುದಿಲ್ಲ. ಉದಾಹರಣೆಗೆ ಇದು ಒಂದು ತ್ರಿಭುಜ, ಇದು ಒಂದು ತ್ರಿಭುಜ. ಈ ತ್ರಿಭುಜಗಳನ್ನು ನಾವು ಈ 2 ಸಮರೂಪ ಆಕೃತಿಗಳು ಅಥವಾ ಸಮರೂಪ ತ್ರಿಭುಜಗಳು ಎಂದು ಕರೆಯುತ್ತೇವೆ. ಇಲ್ಲಿ ಇವುಗಳು ಒಂದೇ ಆಕಾರದಲ್ಲಿವೆ, ಆದರೆ ಇವುಗಳ ಗಾತ್ರ ಒಂದೇ ಆಗಿರುವುದಿಲ್ಲ. ಇಂತಹ ಆಕೃತಿಗಳನ್ನು ನಾವು ಸಮರೂಪ ಆಕೃತಿಗಳೆಂದು ಕರೆಯುತ್ತೇವೆ. ಹಾಗೆಯೇ ಚೌಕ, ಹಾಗೆಯೇ ವೃತ್ತ, ಆಯತ, ತ್ರಾಪಿಜ್ಯ, ಈ ರೀತಿಯಾಗಿ ಎಲ್ಲ ಆಕೃತಿಗಳನ್ನು ನಾವು ತೆಗೆದುಕೊಳ್ಳಬಹುದು. ಹಾಗೆಯೇ ಸಮರೂಪ ಆಕೃತಿ ಆಯಿತು. ಸರ್ವಸಮ ಆಕೃತಿ ಎಂದರೇನು?
ಸರ್ವಸಮ ಆಕೃತಿಗಳಂತ ಯಾವುದಕ್ಕೆ ಕರಿತೀವಿ ಅಂದರೆ ಸರ್ವಸಮ ಆಕೃತಿ. ಸಮರೂಪ ಆಕೃತಿಗಳಲ್ಲಿ ಮುಖ್ಯವಾಗಿ ಅವು ಒಂದೇ ಆಕಾರವಿರಬೇಕು, ಆದರೆ ಅವುಗಳ ಗಾತ್ರ ಒಂದೇ ಇರಬೇಕು ಎಂದು ಇರುವುದಿಲ್ಲ. ಆದರೆ ಸರ್ವಸಮ ಆಕೃತಿಗಳಲ್ಲಿ ಅವುಗಳ ಗಾತ್ರ ಯಾವುದೇ ಎರಡು ಆಕೃತಿಗಳ ಅಥವಾ ಯಾವುದೇ ಎರಡು ಆಕೃತಿಗಳ ಆಕಾರ ಮತ್ತು ಗಾತ್ರ ಆಕೃತಿಗಳು ಒಂದೇ ಆಕಾರ ಮತ್ತು ಗಾತ್ರ ಒಂದೇ ಆಗಿರಬೇಕು. ಅಂತಹ ಆಕೃತಿಗಳಿಗೆ ನಾವು ಸರ್ವಸಮ ಆಕೃತಿಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಈ ಒಂದು ತ್ರಿಭುಜದ ಹಾಗೆ ಈ ಒಂದು ತ್ರಿಭುಜ, ಇಲ್ಲಿ ಎ ಬಿ ಸಿ ಇ ಎಫ್ ಡಿ ಈ ರೀತಿಯಾಗಿ ನಾನು ಇಲ್ಲಿ ಹೆಸರನ್ನು ಕೊಟ್ಟಿದ್ದೇನೆ. ಇಲ್ಲಿ ಎ ಬಿ ಬಾಹುವಿನ ಗಾತ್ರ 1 ಸೆಂಟಿಮೀಟರ್ ಆದರೆ ಇಲ್ಲಿ ಇ ಎಫ್ ಬಾಹುವಿನ ಗಾತ್ರ 1 ಸೆಂಟಿಮೀಟರ್. ಹಾಗೆ ಬಿ ಸಿ ಬಾಹುವಿನ ಗಾತ್ರ 1 ಸೆಂಟಿಮೀಟರ್ ಆದರೆ ಇದು ಕೂಡ 1 ಸೆಂಟಿಮೀಟರ್. ಇದು ಎಷ್ಟು ಇರುತ್ತದೆಯೋ ಈ ಬಾಹು ಕೂಡ ಅಷ್ಟೇ ಇರಬೇಕು. ಅಥವಾ ಇಲ್ಲಿ ಇದರಲ್ಲಿರುವಂತಹ ಅನುರೂಪ ಬಾಹುಗಳು ಅಥವಾ ಎಲ್ಲ ಕೋನಗಳು, ಗಾತ್ರಗಳು, ಇದರ ಆಕಾರ ಎಲ್ಲ ಎರಡು ಆಕೃತಿಗಳ ಗಾತ್ರ ಒಂದೇ ಆಗಿದ್ದರೆ ಅಂತಹ ಆಕೃತಿಗಳನ್ನು ನಾವು ಸರ್ವಸಮ ಆಕೃತಿ ಎಂದು ಕರೆಯುತ್ತೇವೆ. ಹಾಗೆ ಇದು ತ್ರಿಭುಜ ಆಯಿತು. ಈ ಸರ್ವಸಮ ತ್ರಿಭುಜ ಅಂತ ಹೇಳಬೇಕು ಅಂದರೆ ಮುಖ್ಯವಾಗಿ ಅವುಗಳ ಬಾಹುಗಳು ಮತ್ತು ಅವುಗಳ ಆಕಾರ ಒಂದೇ ಆಗಿರಬೇಕು. ಅದೇ ರೀತಿಯಾಗಿ ಸರ್ವಸಮ ವೃತ್ತಗಳು ತೆಗೆದುಕೊಂಡ್ರೆ ವೃತ್ತಗಳಲ್ಲಿ ಅವುಗಳ ತ್ರಿಜ್ಯದ ಆಧಾರದ ಮೇಲೆ ನಾವು ಅವುಗಳು ಸರ್ವಸಮ ಅಥವಾ ಸಮರೂಪವನ್ನು ಹೇಳುತ್ತೇವೆ. ಅವುಗಳ ತ್ರಿಜ್ಯವು ಒಂದೇ ಆಗಿದ್ದರೆ ಅವುಗಳನ್ನು ನಾವು ಸರ್ವಸಮ ವೃತ್ತಗಳೆಂದು ಕರೆಯುತ್ತೇವೆ. ಹಾಗೆ ಚೌಕ ಅಥವಾ ಆಯತವನ್ನು ತೆಗೆದುಕೊಂಡಾಗ ಮುಖ್ಯವಾಗಿ ಅವುಗಳಲ್ಲಿ ನಾವು ಬಾಹುವನ್ನು ತೆಗೆದುಕೊಳ್ಳುತ್ತೇವೆ. ಅವುಗಳ ಬಾಹುಗಳು ಕೂಡ ಒಂದೇ ಅಳತೆಯನ್ನು ಹೊಂದಿದ್ದರೆ ಅವುಗಳನ್ನು ನಾವು ಸರ್ವಸಮ ಆಕೃತಿಗಳೆಂದು ಕರೆಯುತ್ತೇವೆ. ಈಗ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳು ಎಂದು ಹೇಳಬೇಕು ಅಂದರೆ ಅದರಲ್ಲಿ ಮುಖ್ಯವಾಗಿ ಎರಡು ಕಂಡೀಷನ್ ಆಗಬೇಕು. ಅಂದರೆ ಮೊದಲನೆಯದಾಗಿ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪಿ ಎಂದು ಹೇಳಬೇಕು ಅಂದರೆ ಮೊದಲನೆಯದಾಗಿ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ನಂತರ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತ ಅಥವಾ ಅವುಗಳ ಅನುಪಾತ ಒಂದೇ ಆಗಿರಬೇಕು. ಅವುಗಳ ಬಾಹುಗಳು ಸಮಾನುಪಾತ ಅಥವಾ ಅವುಗಳ ಅನುಪಾತ ಒಂದೇ ಆಗಿರಬೇಕು. ಈ ರೀತಿ ಇದ್ದಾಗ ಅವುಗಳ ಕೋನಗಳು ಸಮವಾಗಿದ್ದು ಅವುಗಳ ಬಾಹುಗಳ ಅನುಪಾತ ಒಂದೇ ಆಗಿದ್ದರೆ ಅಂತಹ ಆಕೃತಿಗಳನ್ನು ನಾವು ಸಮರೂಪಿ ಆಕೃತಿಗಳು ಅಥವಾ ಸಮರೂಪಿ ಬಹುಭುಜಾಕೃತಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಇಲ್ಲಿ
ಇಲ್ಲಿ ನಾವು ಇವೆರಡು ಸಮರೂಪಿ ಅಂತ ಹೇಳಬೇಕು ಅಂದರೆ ಇವುಗಳ ಅನುರೂಪ ಕೋನಗಳು ಒ ಎ ಬಿ, ಎಗೆ ಅನುರೂಪ ಕೋನ ಡಿ ಇದು ಸಮವಾಗಿರಬೇಕು. ಹಾಗೆ ಬಿಗೆ ಅನುರೂಪ ಕೋನ ಸಿಗೆ ಸಮವಾಗಿರಬೇಕು. ಅದೇ ರೀತಿಯಾಗಿ ಅವುಗಳ ಬಾಹುಗಳ ಅನುಪಾತ ಒಂದೇ ಆಗಿರಬೇಕು. ಉದಾಹರಣೆಗೆ ಇದು ಒಂದು ಚೌಕ ತೆಗೆದುಕೊಳ್ತಾ ಇದ್ದೀನಿ ನಾನು ಎರಡು. ಇಲ್ಲಿ ಎಲ್ಲ ಅನುರೂಪ ಕೋನಗಳು ಸಮವಾಗಿವೆ. ಹಾಗೆ ಅನುರೂಪ ಬಾಹುಗಳು ಇದು 2 ಸೆಂಟಿಮೀಟರ್ ಅಂದರೆ ಇಲ್ಲಿ 4, ಇದು 3 ಅಂದರೆ 6, ಇದು 2 ಅಂದರೆ ಇದು ಆಯತ ತೆಗೆದುಕೊಳ್ತಾ ಇದ್ದೀನಿ ನಾನು. ಆಯತ, ಚೌಕಲ್ಲ, ಆಯತ. ಇದು ಕೆಳಗಾಗ್ತಾ ಇದ್ದೀನಿ ನೋಡಿ. 2 ಆಯತವನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು 2 ಸೆಂಟಿಮೀಟರ್ ಅಂದರೆ ಇದರ ಇದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಇಲ್ಲಿ ಎ ಅನುರೂಪ ಕೋನ ಇ, ಬಿ ಅನುರೂಪ ಕೋನ ಎಫ್, ಸಿ ಅನುರೂಪ ಕೋನ ಜಿ, ಡಿ ಅನುರೂಪ ಕೋನ ಎಚ್. ಇಲ್ಲಿ ಎಲ್ಲ ಅನುರೂಪ ಕೋನಗಳು ಸಮವಾಗಿವೆ. ಹಾಗೂ ಬಾಹುಗಳು ಇವುಗಳ ಅನುಪಾತ ಒಂದೇ ಆಗಿರಬೇಕು. ಅಂದರೆ ಎ ಬಿ ಬೈ ಇಲ್ಲಿ ಎ ಡಿ ಬೈ ಇ ಎಚ್. ಅದೇ ಥರ ಎ ಬಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಫ್ ಜಿ ಇಸ್ ಈಕ್ವಲ್ ಟು ಡಿ ಸಿ ಬೈ ಎಚ್ ಜಿ. ಎ ಡಿ ಎಷ್ಟಿದೆ? 2/4 ಇಸ್ ಈಕ್ವಲ್ ಟು 3/6 ಇಸ್ ಈಕ್ವಲ್ ಟು 2/4 ಇಸ್ ಈಕ್ವಲ್ ಟು 3/6. 2 1 2 2 2 1 2 3 1 3 2 2 1 2 2 3 1 3 2 ಅಂದರೆ ಇವೆಲ್ಲವುಗಳ ಅನುಪಾತ 1/2 ಸಮವಾಗಿದೆ. ಅದೇ ರೀತಿಯಾಗಿ ನಾವು ತ್ರಿಭುಜಕ್ಕೂ ಕೂಡ ಮಾಡಬಹುದು. ಇವುಗಳನ್ನು ನಾವು ಸಮರೂಪಿ ಆಕೃತಿಗಳು ಅಥವಾ ಸಮರೂಪಿ ಬಹುಭುಜಾಕೃತಿಗಳೆಂದು ಕರೆಯುತ್ತೇವೆ. ಈಗ ಅಭ್ಯಾಸ 2.1ರ ಲೆಕ್ಕಗಳು. ಅದರಲ್ಲಿ 1ನೇದು, ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಹಾಗೂ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ಹಾಗೂ ಸೂಕ್ತವಾದ ಪದಗಳನ್ನು ಆರಿಸಿ ತುಂಬಬೇಕು. ಅದರಲ್ಲಿ 1ನೇ ಲೆಕ್ಕ, ಎಲ್ಲ ವೃತ್ತಗಳು ಡ್ಯಾಶ್ ಅಂದರೆ ಎಲ್ಲ ವೃತ್ತಗಳು ಸರ್ವಸಮ ಆಗಿರ್ತವೋ ಅಥವಾ ಸಮರೂಪಿ ಆಗಿರ್ತವೋ ಎಂಬುದನ್ನು ಹೇಳಬೇಕು. ಇಲ್ಲಿ ಎಲ್ಲ ವೃತ್ತಗಳು ಸರ್ವಸಮ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಆ ನಾವು ವೃತ್ತಗಳು ಸರ್ವಸಮ ಅಂತ ಅಥವಾ ಸಮರೂಪಿ ಅಂತ ಯಾವುದರ ಮೂಲಕ ಹೇಳ್ತೀವಂದರೆ ಅವುಗಳ ತ್ರಿಜ್ಯದ ಅಳತೆಯ ಮೇಲೆ ಹೇಳ್ತೀವಿ. ಇಲ್ಲಿ ಎಲ್ಲ ವೃತ್ತಗಳು ಎಂದು ಹೇಳಿದಾಗ ಅವುಗಳು ಸಮರೂಪಿಗಳಾಗಿರ್ತವೆ. ಎಲ್ಲ ವೃತ್ತಗಳು ಸಮರೂಪಿಗಳು. ಎಲ್ಲ ವೃತ್ತಗಳು ಸಮರೂಪಿ ಆಕೃತಿಗಳಾಗಿರ್ತವೆ. ಹಾಗೆಯೇ ಎಲ್ಲ ವರ್ಗವೂ ಕೂಡ ಇಲ್ಲಿ ಸಮರೂಪಿ. ಯಾಕೆಂದರೆ ಅಲ್ಲಿ ಯಾವುದೇ 2 ವರ್ಗದ ನಿರ್ದಿಷ್ಟವಾದ ಬಾಹುವಿನ ಅಳತೆ ಆಗಲಿ ಬಾಹುಗಳ ಅಳತೆಯನ್ನು ಅಥವಾ ಆಕಾರ ಗಾತ್ರವನ್ನು ಕೊಟ್ಟಿರುವುದಿಲ್ಲ. ಆದ ಕಾರಣ ಇವುಗಳು ಸಮರೂಪಿಗಳು. ಎಲ್ಲ ವರ್ಗಗಳು ಅಂದರೆ ಸಾಮಾನ್ಯವಾಗಿ ಎಲ್ಲ ವರ್ಗಗಳು ಮುಖ್ಯವಾಗಿ ಒಂದೇ ಆಕೃತಿಯಲ್ಲಿರ್ತವೆ. ಆದರೆ ಅವುಗಳ ಗಾತ್ರ ಒಂದೇ ರೀತಿ ಇದೆ ಎಂಬುದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆದ ಕಾರಣ ಎಲ್ಲ ವರ್ಗಗಳು ಕೂಡ ಸಮರೂಪಿ.
ಈಗ ಮೂರನೇ ಲೆಕ್ಕ, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಎಂಥ ತ್ರಿಭುಜಗಳು ಸಮರೂಪ ಆಗಿರ್ತವು ಎಂಬುದನ್ನು ಹೇಳಬೇಕು. ಇಲ್ಲಿ ಸಮಬಾಹು ತ್ರಿಭುಜನು, ಸಮದ್ವಿಬಾಹು ತ್ರಿಭುಜನು. ಎಲ್ಲ ಸಮಬಾಹು ತ್ರಿಭುಜಗಳು ಸಮಬಾಹು ತ್ರಿಭುಜಗಳು ಇಲ್ಲಿ ಸಮರೂಪಿ ಎಂದು ಹೇಳಬಹುದು. ಅಂದರೆ ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪಿಗಳು. ಹಾಗೆ ನಾಲ್ಕನೇದು, ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅದರ ಅನುರೂಪ ಕೋನಗಳು ಡ್ಯಾಶ್. ಈ ಹಿಂದೆ ಮೇಲೆ ಹೇಳಿದಂತೆ ಬಹುಭುಜಾಕೃತಿಗಳು ಸಮರೂಪಿಯಾಗಬೇಕಾದರೆ ಅದರಲ್ಲಿ ಮುಖ್ಯವಾಗಿ ಎರಡು ಕಂಡೀಷನ್ಸ್ ಅಪ್ಲೈ ಆಗಬೇಕು. ಒಂದನೇದು ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು. ಯಾವುದೇ ಬಹುಭುಜಾಕೃತಿಗಳು ಒಂದೇ ಇರುವ ಸಮರೂಪಿ ಆಗಬೇಕು ಅಂದರೆ ಅದರ ಅನುರೂಪ ಕೋನಗಳು ಮುಖ್ಯವಾಗಿ ಸಮವಾಗಿರಬೇಕು ಮತ್ತು ಅನುರೂಪ ಬಾಹುಗಳು ಅನುಪಾತ ಅಥವಾ ಸಮಾನುಪಾತದಲ್ಲಿ ಇರಬೇಕು. ಧನ್ಯವಾದಗಳು.